ಫ್ರೆಂಡ್ಸ್, ನಾವು ಕಾಲಕ್ಕೆ ತಕ್ಕಂತೆ ಗಿಡಗಳನ್ನು ಇಟ್ಕೋಬೇಕಾಗತ್ತೆ. ಅಂದರೆ ಎಲ್ಲಿ ಬಿಸಿಲು ಬರುತ್ತೆ, ಎಲ್ಲಿ ಮಳೆ ತಾಗತ್ತೆ, ಎಲ್ಲಿ ಮಳೆ ತಾಗಲ್ಲ ಅಂತ ನೋಡಿಕೊಂಡು ನಮ್ಮ ಗಿಡಗಳನ್ನು ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ಇನ್ಮೇಲೆ ಮಳೆಗಾಲ ಬರುತ್ತೆ. ಮಳೆಗಾಲದಲ್ಲಿ ನಾವು ಯಾವ ಗಿಡವನ್ನು ನೀರು ತಾಗದೇ ಇರೋ ರೀತಿಲಿ ಇಟ್ಕೋಬೇಕು ಮತ್ತು ಯಾವ ಗಿಡಕ್ಕೆ ನೀರು ತಾಗಿದ್ರೂ ಪರವಾಗಿಲ್ಲ ಅನ್ನೋದರ ಮೇಲೆ ನಾವು ಗಿಡಗಳನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು ಇವತ್ತು ಗಿಡಗಳನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಅದರಿಂದ ಒಂದಷ್ಟು ಮಾಹಿತಿ ಸಿಗುತ್ತೆ ಅನ್ನೋದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಗಿಡವನ್ನು ನಾನು ಗೋಡೆ ಸೈಡು ಅಂದರೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೋತೀನಿ ಮತ್ತು ಎದುರುಗಡೆ ಯಾವ್ದು ಇಟ್ಕೋತೀನಿ ಅನ್ನೋದನ್ನೆಲ್ಲ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ, ಇನ್ನಷ್ಟು ವಿಡಿಯೋಗಳನ್ನು ತರಲಿಕ್ಕೆ ಸ್ಫೂರ್ತಿ ಬರುತ್ತೆ. ನಿಮ್ಗೆ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ಆನ್ಲೈನ್ ಲಿಂಕನ್ನು ಹಾಕ್ತೀನಿ, ತರಿಸ್ಕೊಳ್ಳಿ. ಮೊನ್ನೆ ಒಬ್ಬರು ಭತ್ತದ ಹೊಟ್ಟು ಮತ್ತು ಕಟರು, ನಾನು ಬಳಸೋ ಕಟರು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರು. ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಒಂದಷ್ಟು ಸಿಗತ್ತೆ, ತಂದ್ಕೋಬೋದು. ಹಾಗೆ ನೋಡಿ, ನಾನು ನೀರು ಸೊನ್ನೆ ಗಿಡಗಳನ್ನೆಲ್ಲ ಗೋಡೆ ಸೈಡ್ ಇಟ್ಟಿದ್ನಲ್ಲ, ಈಗ ಅದನ್ನೆಲ್ಲ ತೆಗೆದು ಹೊರಗಡೆ ಇಡ್ತೀನಿ. ನೀರು ಸೊನ್ನೆ ಗಿಡಕ್ಕೆ ಮಳೆ ನೀರು ತಾಗಿದ್ರೂ ಕೂಡ ಏನೂ ಆಗಲ್ಲ, ಅದು ಸೊಂಪಾಗಿ ಬೆಳೆಯುತ್ತೆ. ನಮ್ಮ ಕಡೆ ಅಂದರೆ ಮಲೆನಾಡು ಕಡೆ ಮಳೆ ನಿಮಗೆ ಗೊತ್ತೇ ಇದೆ, ಆದರೂ ಕೂಡ ನಾನು ಮಳೆಯಲ್ಲೇ ಇಡ್ತೀನಿ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗಾಗಿ ನೀರು ಸೊನ್ನೆ ಗಿಡಗಳನ್ನೆಲ್ಲ ನಾನು ಅಲ್ಲಿ ನೆರಳು ಬರುತ್ತೆ ಅಂತ ಬೇಸಿಗೆಯಲ್ಲಿ ಗೋಡೆ ಸೈಡ್ ಇಟ್ಟಿದ್ದೆ. ಈಗ ಅದನ್ನು ತೆಗೆದು ಹೊರಗಡೆ ಇಡ್ತೀನಿ. ನಾನು ಆ ಜಾಗಕ್ಕೆಲ್ಲ ಸೇವಂತಿ ಗಿಡಗಳನ್ನ ಇಟ್ಕೋಬೇಕು. ಈಗ ನೀರು ತಾಗದೇ ಇರೋವಂಥ ಜಾಗದಲ್ಲಿ ಇಡಬೇಕಾಗತ್ತೆ. ನೋಡಿ, ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಟೈಲ್ಸ್ ಇದೆಯಲ್ಲ, ಆ ಕಟ್ಟೆ ಮೇಲೆ ನಾನು ಹಾಗೆ ಇಡಲ್ಲ. ಅಲ್ಲಿ ಏನಾದರೂ ಇಟ್ಟು ಮೇಲ್ಗಡೆ ಅಂದರೆ ನಾವು ಹಾಗೆ ಇಟ್ಟರೆ ಕೆಳಗಡೆ ನಾನು ಕವರ್ ಇಟ್ಟಾಗ ನೀರು ಸಿಕ್ಕೋಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಬೇರೆ ಟೈಪಲ್ಲಿ ಇಡ್ತೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಗ್ರೋ ಬ್ಯಾಗಲ್ಲಿ ಇಟ್ಟಿದ್ನಲ್ಲ, ಸ್ಟ್ಯಾಂಡ್ ಮತ್ತು ಕಲ್ಲೆಲ್ಲ ಇದೆ. ಇಲ್ಲಿ ಕೂಡ ನಾನು ಸೇವಂತಿ ಗಿಡಗಳನ್ನ ಇಟ್ಕೋತೀನಿ. ನೋಡಿ, ಇಲ್ಲಿ ಹಾಗೆ ಇಟ್ಟಿದ್ದೀನಿ. ಅಲ್ಲಿ ಸ್ವಲ್ಪ ಇಳಿಜಾರಲ್ಲಿ ನಾನು ಆ ಕಲ್ಲನ್ನು ಹಾಕ್ಕೊಂಡಿದ್ದೆ, ಹಾಗಾಗಿ ಬಸದು ಹೋಗುತ್ತೆ, ಏನೂ ಪರವಾಗಿಲ್ಲ. ಮತ್ತು ಈ ಸ್ಟ್ಯಾಂಡಲ್ಲಂತೂ ಪರವಾಗೇ ಇಲ್ಲ, ನಾವು ಇಟ್ಟಾಗ ಕೆಳಗಡೆ ನೀರು ಹೋಗುತ್ತೆ. ಇಲ್ಲಾಂದರೆ ನಾನು ಕವರಲ್ಲಿ ಇಟ್ಟಾಗ ಸ್ವಲ್ಪ ಹಾಳಾಗಿಬಿಡತ್ತೆ ಕೆಳಗಡೆ ನೀರು ನಿಂತ್ಕೊಂಡ್ರೆ. ಹಾಗಾಗಿ ನಾನು ಅಲ್ಲಿ ಸ್ವಲ್ಪ ಅಡಿಕೆ ಮರದ ಪೀಸ್ಗಳನ್ನು ಇಡ್ತೀನಿ. ಹಾಗೆ ನೋಡಿ, ನಾವು ಈ ಜರ್ಬರ್ ಗಿಡವನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಎಲೆಗಳನ್ನೆಲ್ಲ ಆದಷ್ಟು ತೆಗೆದು ಅದನ್ನು ನೀರು ತಾಗದೇ ಇರೋವಂಥ ಜಾಗದಲ್ಲಿ ಇಡಬೇಕು. ನಾನು ಕೆನಪಿ ಸುತ್ತ ಇಟ್ಕೊಂಡಿದ್ದೀನಿ, ಅಂದರೆ ಕೆನಪಿಗೆ ಅಷ್ಟೊಂದು ನೀರು ತಾಗಲ್ಲ, ಹಾಗಾಗಿ ಸ್ವಲ್ಪ ಸೀರಿದ್ರೂ ಪರವಾಗಿಲ್ಲ, ಆದರೆ ಗಿಡದ ಬುಡಕ್ಕೆ ನೀರು ತಾಗಬಾರ್ದು. ಆ ರೀತಿ ನಾವು ಈ ಜರ್ಬರ್ ಗಿಡವನ್ನು ಇಟ್ಕೋಬೇಕಾಗತ್ತೆ. ಎಲೆಗಳಿಗೆ ಸೀರಿದ್ರೆಲ್ಲ ಏನೂ ಆಗಲ್ಲ. ಹಾಗೆ ಕೊಲೆಂಚೋ ಪ್ಲ್ಯಾಂಟ್ಗೂ ಅಷ್ಟೇ ಏನೂ ಆಗಲ್ಲ, ಸ್ವಲ್ಪ ನೀರು ಸೀರಬೇಕು, ಹಾಗಿದ್ದರೆ ಮಾತ್ರ ಗಿಡ ಫ್ರೆಶ್ ಆಗಿರುತ್ತೆ. ತುಂಬ ಮಣ್ಣಿಗೆ ನೀರು ತಾಗೋ ಹಾಗೆ ಇಟ್ಕೋಬಾರ್ದು. ನೋಡಿ, ಎಲೆಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಹಳೆ ಎಲೆಗಳನ್ನೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಒಂದು ಸಾರಿ. ಆದಷ್ಟು ಎಲೆಗಳನ್ನು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೋದ ವರ್ಷ ವಿಡಿಯೋ ಹಾಕಿದ್ದೆ ನಾನು ನಿಮಗೆ. ಒಂದಷ್ಟು ಎಲೆಗಳನ್ನು ತೆಗೆದ್ರೆ ಅಲ್ಲಿ ತೇವಾಂಶ ಉಳಿಯಲ್ಲ. ಹಾಗಾಗಿ ಆ ಎಲೆಗಳನ್ನು ಆದಷ್ಟು ತೆಗೆದುಬಿಡಿ, ಕ್ಲೀನ್ ಮಾಡಿಬಿಡಿ. ಈಗ ಬೇಸಿಗೆಯಲ್ಲಿ ಒಂದಷ್ಟು ಕ್ಲೀನ್ ಮಾಡಿರಲಿಲ್ಲ, ನೋಡಿ ಎಷ್ಟೊಂದು ಎಲೆಗಳೆಲ್ಲ ಸುತ್ತೋಗ್ಬಿಟ್ಟಿದೆ ಅಂತ. ಇದು ಲೋಕಲ್ ವೆರೈಟಿ, ನಾವು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದ್ದರೂ ಏನೂ ಪರವಾಗಿಲ್ಲ, ಈ ರೀತಿ ಬಿಟ್ಟುಕೊಂಡ್ರೂ ಪರವಾಗಿಲ್ಲ. ಆದರೆ ಹೈಬ್ರಿಡ್ ವೆರೈಟಿನ ನಾವು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ, ಕೆಳಗಿನ ಎಲೆ ತೆಗಿತಾ ಇರಬೇಕಾಗತ್ತೆ. ಮತ್ತು ಎಲೆ ಕಡಿಮೆ ಇದ್ದಾಗ ಜಾಸ್ತಿ ಹೂ ಬಿಡುತ್ತೆ ಅಂತ ನನ್ನ ಅನುಭವ ಹೈಬ್ರಿಡ್ ವೆರೈಟಿಯಲ್ಲಿ. ಮತ್ತು ಫಂಗಸ್ ಕೂಡ ಕಡಿಮೆ ಇರುತ್ತೆ. ಎಲೆಗಳು ಜಾಸ್ತಿ ಇದ್ದ ಹಾಗೆ ಹೈಬ್ರಿಡ್ ವೆರೈಟಿಯಲ್ಲಿ ಫಂಗಸ್ ಜಾಸ್ತಿ ಆಗಿಬಿಡತ್ತೆ. ನೋಡ್ಬೋದು, ಇದು ಯಾವಾಗಲೂ ಹೂವಾಗಿರುತ್ತೆ, ಆಗ್ತಾ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಅದರದ್ದೇ ಗಿಡವನ್ನು ನೆಟ್ಟು ತೋರಿಸಿದ್ದೀನಿ, ಬೇಕಾದರೆ ಆ ವಿಡಿಯೋವನ್ನು ನೋಡಿ. ಮಳೆಗಾಲದ ತಯಾರಿಯಲ್ಲಿ ಯಾವ್ಯಾವ ಗಿಡವನ್ನು ನೆಟ್ಟುಕೊಡ್ತೀನಿ ಅನ್ನೋ ವಿಡಿಯೋದಲ್ಲಿ ಹಾಕಿದ್ದೀನಿ. ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ ಅಂತ ನನಗೆ ಸಿಕ್ಕಿಲ್ಲ. ಒಬ್ಬರು ನಿನ್ನೆ ಕೇಳಿದರು, ಅಂದರೆ ನಾನು ಅದಕ್ಕೆ ಯಾವ ಇದ್ರ ಹಾಕಿದ್ದೆ ಅಂತ ಗೊತ್ತಿಲ್ಲ. ಈಗ 3 ವರ್ಷದ ಹಿಂದೆ ಆ ವಿಡಿಯೋನ ಹಾಕಿದ್ದೆ. ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ಮಾಡಿ ತೋರಿಸ್ತೀನಿ ನಿಮಗೆ, ಯಾವ ರೀತಿ ಪ್ರಮಾಣದಲ್ಲಿ ನಾನು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಳ್ತೀನಿ ಅಂತ. ಈ ಸೇವಂತಿಗೆ ಗಿಡಕ್ಕೆ ಎಲ್ಲದಕ್ಕೂ ನಾನು ಸಾಮಾನ್ಯವಾಗಿ ಅದನ್ನೇ ಹಾಕ್ತೀನಿ. ಸೇವಂತಿಗೆ ಗಿಡಕ್ಕೆ ಮೇಲಿಂದ ಸ್ವಲ್ಪ ಮತ್ತೊಂದಷ್ಟು ಗೊಬ್ಬರವನ್ನು ಹಾಕ್ತೀನಿ. ನೀವು ರೀಪಾಟಿಂಗ್ ಮಾಡಬೇಕಾದ್ರೆ ನೋಡಿರ್ಬೋದು. ನೋಡಿ, ನಾನಿಲ್ಲಿ ಅಡಿಕೆ ಮರದ ಪೀಸ್ಗಳನ್ನು ಇಟ್ಟು ಅಲ್ಲಿ ಅದರ ಮೇಲೆ ಈ ಕವರ್ಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಇಟ್ಟಾಗ ಅದು ಏನೂ ಆಗಲ್ಲ. ಇಲ್ಲ ಅಂದರೆ ಅಲ್ಲಿ ಕೆಳಗಡೆ ನೀರು ನಿಂತ್ಕೊಬಿಡತ್ತೆ. ಅದು ಲೆವೆಲ್ಲಿದೆ,
ಆ ಕಟ್ಟೆ. ಹಾಗಾಗಿ ಅಲ್ಲಿ ಆ ರೀತಿ ನಾನು ಇಟ್ಕೊಂಡಿದ್ದೀನಿ. ಕಳೆದ ವರ್ಷ ಕೂಡ ನಾನು ಇದೇ ರೀತಿ ಸರಿಯಾಗಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೆ, ಯಾವ ರೀತಿ ಇಟ್ಕೊಂಡಿದ್ದೆ ಅಂತ. ಈ ವರ್ಷ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ನೋಡ್ಬೋದು ಈ ರೀತಿ ಅಡಿಕೆ ಮರದ ಪೀಸ್ಗಳನ್ನು ಇಟ್ಟುಕೊಂಡು ಇಟ್ಟಿದ್ದೀನಿ. ಹಾಗೆ ಇಟ್ಟಾಗ ಅಲ್ಲಿ ಜಾಳಗೆ ಥರ ಆಗತ್ತಲ್ಲ, ಕೆಳಗಡೆ ನೀರು ಬಸಿದು ಹೋಗುತ್ತೆ ನೋಡಿ. ಈ ರೀತಿ ಇಟ್ಕೊಂಡಿದ್ದೀನಿ. ಆ ಕಟ್ಟೆ ಮೇಲೆ ಇದೇ ರೀತಿ ಇಟ್ಟಿದ್ದೆ. ಹೋದ ವರ್ಷ ಕೂಡ ಸೇವಂತಿಗೆ ಗಿಡಗಳನ್ನ ಚೆನ್ನಾಗೇ ಬಂದಿತ್ತು. ಅದಕ್ಕೂ ಹಿಂದಿನ ವರ್ಷ ನಾನು ಏನೂ ಇಟ್ಟಿರಲಿಲ್ಲ. ಗಿಡ ತೇವಾಂಶ ಹೆಚ್ಚಾಗಿ ಒಂದಷ್ಟು ಗಿಡ ಚೆನ್ನಾಗಿ ಬಂದಿರಲಿಲ್ಲ. ಹಾಗಾಗಿ ಈ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಒಂದಷ್ಟು ಗಿಡಗಳನ್ನು ನೆಟ್ಕೋಬೇಕು ನಾನು. ಇನ್ಮೇಲೆ ಒಂದಷ್ಟು ಮಣ್ಣನ್ನು ತುಂಬಿಸ್ಕೊಂಡು ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ರೀತಿ ದಾರಿಗಳನ್ನು ಬಿಟ್ಟುಕೊಂಡು ನಾವು ಸೇವಂತಿಗೆಗಳಿಗೆ ಆಗಾಗ ಅದನ್ನು ಪಿಂಚಿಂಗ್ ಮಾಡ್ತಾ ಇರಬೇಕಾಗತ್ತೆ. ಅದಕ್ಕೆ ಗಿಡವನ್ನು ಸಪೋರ್ಟನ್ನು ಕೊಡಬೇಕಾಗತ್ತೆ. ಮತ್ತು ಕೆಲವೊಂದಷ್ಟು ನೋಡಿ ತುಂಬಿಸ್ಕೊಂಡಿರೋದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ, ನೆಡೋದಿದೆ. ಹಾಗಾಗಿ ಒಂದು ದಾರಿನ ಬಿಟ್ಟುಕೊಂಡು ಆ ನೀರ್ಸೋಣೆ ಗಿಡಗಳನ್ನೆಲ್ಲ ಮಳೆಯಲ್ಲೇ ಇಟ್ಟು ಇದಕ್ಕೆ ನೀರು ತಾಗದೇ ಇರೋ ಹಾಗೆ ಇಟ್ಕೊಂಡಿದ್ದೀನಿ. ಮುಂದ್ಗಡೆ ಕೊಲೆಂಚು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಆ ಸೈಡು ಕೂಡ ಈ ಸೈಡು ಕೂಡ ಹಳೆ ಕೊಲೆಂಚು ಗಿಡಗಳನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವರ್ಷ ನಾನು ಇನ್ನೂ ರಿಪೋರ್ಟಿಂಗ್ ಮಾಡಿಲ್ಲ. ಮಾಡೋಕ್ಕಾದರೆ ಮಾಡ್ತೀನಿ, ಅದಿಲ್ಲ ಅದಕ್ಕೆ ಗೊಬ್ಬರವನ್ನು ಹಾಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗೇ ಇದೆ ಎಲ್ಲ ಕೊಲೆಂಚು ಗಿಡಗಳು. ಸ್ವಲ್ಪ ನೀರು ಸೀರೋ ಹಾಗೆ ಇಟ್ಕೋತೀನಿ ಕೊಲೆಂಚು ಗಿಡಗಳನ್ನ. ಹಾಗೆ ಡೇರೆ ಗಿಡಗಳನ್ನು ಕೂಡ ಇಲ್ಲೇ ತಂದು ಇಟ್ಕೊಂಡು, ನಾನು ತುಂಬ ಡೇರೆ ಗಿಡಗಳನ್ನ ಮಾಡಿಲ್ಲ. ಹೋದ ವರ್ಷ ನೆಲದಲ್ಲಿ ಇರೋದು ತುಂಬ ಎಲ್ಲ ಗಡ್ಡೆಗಳನ್ನು ಸೇವ್ ಮಾಡಿ ಇಟ್ಕೊಂಡಿರಲಿಲ್ಲ. ಹಾಗಾಗಿ ಎಲ್ಲ ಚಿಗುರೇ ಇಲ್ಲ. ಈ ವರ್ಷ ನೋಡಿ ಕವರಲ್ಲಿ ಇರೋದು ಒಂದು ಸ್ವಲ್ಪ ಚಿಗುರು ಬಿಟ್ಟಿದೆ ಈಗಲೇ. ಅದಕ್ಕೆ ನಾನು ಸ್ವಲ್ಪ ಪಿಂಚಿಂಗ್ ಮಾಡಿ ಅದಕ್ಕೆ ಇನ್ನು ಗೊಬ್ಬರ ಎಲ್ಲ ಹಾಕಿ ಕೊಡಬೇಕಾಗತ್ತೆ ನೋಡಿ. ಇದಕ್ಕೆ ನೀರು ತಾಗಿಲ್ಲ, ಆದರೂ ಕೂಡ ಚಿಗುರು ಬಿಟ್ಟಿದೆ. ಇನ್ಮೇಲೆ ಅದನ್ನು ನೀವು ಹೊರಗಡೆ ಇಟ್ಕೊಂಡು ಚೆನ್ನಾಗಿ ಅದಕ್ಕೆ ಆರೈಕೆಗಳನ್ನ ಮಾಡಿದರೆ ಚೆನ್ನಾಗಿ ಬರುತ್ತೆ. ನನ್ನ ಗಿಡ ಹೋದ ವರ್ಷ ತುಂಬಾ ಚೆನ್ನಾಗಿ ಹೂ ಬಿಟ್ಟಿತ್ತು, ಆದರೆ ನಾನು ತುಂಬ ಗಿಡಗಳನ್ನ ಮಾಡ್ಕೊಂಡಿಲ್ಲ. ಇನ್ಮೇಲೆ ಮಾಡೋದೇ ಇಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಏನಾದರೂ ನನ್ನ ಗಾರ್ಡನ್ ಕೆಲಸ ಮಾಡಿದೆ ಅಂದರೆ ಸೊಂಟ ನೋವು ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ಇನ್ಮೇಲೆ ಅಷ್ಟೊಂದು ಗಿಡಗಳನ್ನು ಬೆಳೆಸೋಕೆ ಹೋಗಲ್ಲ. ನಿಮಗೆ ಯಾವುದಾದ್ರೂ ಟಿಪ್ಸ್ಗಳು ಬೇಕಾದರೆ ಕೇಳಿ. ಇದು ನೋಡಿ ಕೌಡಂಗ್ ಕಂಪೋಸ್ಟ್ ಮಾಡಿದ್ನಲ್ಲ, ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಇಲ್ಲಿ ತಂದು ಇಟ್ಕೊಂಡಿದ್ದೀನಿ. ಅಲ್ಲಿ ನಾನು ಈಗ ಗೊಬ್ಬರ ಹಾಕಬೇಕಾಗತ್ತಲ್ಲ ಡೇರೆ ಗಿಡಕ್ಕೆಲ್ಲ. ಹಾಗಾಗಿ ಕೆಲಸದವ್ರು ಬಂದಾಗ ಅದನ್ನೆಲ್ಲ ಸೆಟ್ ಮಾಡಿ ಇಡಿಸ್ಕೊಂಡೆ. ನೋಡ್ಬೋದು ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಕಡೆನೇ ಎಲ್ಲವನ್ನು ಇಟ್ಕೊಂಡಿದ್ದೀನಿ. ನೀರ್ಸೋಣೆ ಗಿಡ ಎಲ್ಲ ಹಳೇತಾಗ್ಬಿಟ್ಟಿದೆ. ಇನ್ಮೇಲೆ ಅದು ಮಳೆ ಬಂದರೆ ತುಂಬ ಚೆನ್ನಾಗೇ ಬರುತ್ತೆ. ಆದರೆ ಈಗ ಬಿಸಿಲು ಬರ್ತಾ ಇದೆ, ನೀರು ಹಾಕೋದೇ ಆಗಿದೆ. ನೋಡ್ಬೋದು ಹೊಸ ಗಿಡಗಳನ್ನು ಇನ್ನು ಮುಂದೆ ಇಷ್ಟೊಂದು ನೀರ್ಸೋಣೆ ಗಿಡಗಳನ್ನು ಕೂಡ ಮಾಡಲ್ಲ. ಆದಷ್ಟು ಕೆಲವೊಂದು ಹೋಗ್ಬಿಟ್ಟಿದೆ ಬೇಸಿಗೆನಲ್ಲಿ. ನೋಡ್ಬೋದು ಈ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮುಂದ್ಗಡೆ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಮುಂದ್ಗಡೆ ಈ ಗಿಡಗಳನ್ನು ಇಟ್ಕೊಂಡಿದ್ದೀನಿ. ಈಗ ಇನ್ಮೇಲೆ ಅಚಿಮಿಸ್ ಗಿಡ ಚಿಗುರತ್ತಲ್ಲ, ಆಮೇಲೆ ಅದನ್ನು ತಂದಿಟ್ಕೋತೀನಿ ಇಲ್ಲಿ. ಹಾಗೆ ನೋಡಿ ಈ ರೀತಿ ಗಾರ್ಡನ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಮಳೆಗಾಲಕ್ಕಾಗಿ ನನ್ನ ಗಾರ್ಡನ್ ಈ ರೀತಿ ಇದೆ. ಹಿಂದಿನ ತಿಂಗಳಲ್ಲಿ ನಾನು ಗಾರ್ಡನ್ ವಿಡಿಯೋ ಮಾಡಿಲ್ಲ, ಯಾಕಂದರೆ ಅಷ್ಟೊಂದು ಹೂ ಗಿಡ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ದಾಸವಾಳ ಕಟಿಂಗ್ ಹಾಕಿರೋ ವಿಡಿಯೋದಲ್ಲಿ ತುಂಬ ಕಮೆಂಟ್ ಬಂದಿತ್ತು. ಅದಕ್ಕಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.